ರೇವಣ್ಣ ಫ್ಯಾಮಿಲಿಯ ವಿರುದ್ಧ ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇದೆ. ಇದನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡು ಮೈತ್ರಿ ವಿರುದ್ಧ ಸಮರವನ್ನ ಸಾರ್ತಾ ಇರುವಂಥದ್ದು. ಪ್ರಜ್ವಲ್ ಮೇಲೆ ರೇಪ್ ಕೇಸ್, ರೇವಣ್ಣ ಮೇಲೆ ಕಿಡ್ನಾಪ್ ಕೇಸ್. ಲೋಕಸಮರದ ಮೈತ್ರಿಯ ಒಳಗೆ ಸುಂಟರ ಗಾಳಿ ಸೃಷ್ಟಿಯಾಗಿದೆ. ಮೈತ್ರಿಯನ್ನ ಮುಂದುವರಿಸಬೇಕಾ ಬೇಡವಾ? ಬಿಜೆಪಿಯಲ್ಲಿ ಪ್ರಶ್ನೆ, ಜಿಜ್ಞಾಸೆ. ಪೆನ್ ಡ್ರೈವ್ ಪ್ರಕರಣ ದೋಸ್ತಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಅಪ್ಪ ಮಗನ ಪ್ರಕರಣಗಳಿಂದ ಬಿಜೆಪಿಗೆ ತೀವ್ರ ಮುಖಭಂಗವಾಗ್ತಾ ಇದೆ. ಜೆಡಿಎಸ್ ಜೊತೆಗಿನ ದೋಸ್ತಿಯ ಬಗ್ಗೆ ಪಕ್ಷದಲ್ಲಿ ಅಪಸ್ವರಗಳು ಶುರುವಾಗ್ಬಿಟ್ಟಿದೆ. ಬಿಎಸ್ವೈ ಮೂಲಕ ಈ ವಿಚಾರವನ್ನ ವರಿಷ್ಠರಿಗೆ ಮುಟ್ಟಿಸಲಿಕ್ಕೆ ಯತ್ನ ಕೂಡ ಆಗ್ತಾ ಇರುವಂಥದ್ದು ಈಗಾಗಲೇ ವರಿಷ್ಠರ ಗಮನಕ್ಕೂ ಕೂಡ ಬಂದಿದೆ. ಅಮಿತ್ ಶಾ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಬಟ್ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ ನಾಯಕರು ಪ್ರಿಯಾಂಕಾ ವಾದ್ರಾ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಚಾರದಲ್ಲಿ ಇದೇ ಅಸ್ತ್ರವನ್ನೇ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಇನ್ನು ಬಿಜೆಪಿಯಲ್ಲಿ ಜೋರಾಗಿದೆ ಜೆಡಿಎಸ್ ಸಂಘ ಬೇಕು ಬೇಡ ಅಂತಕ್ಕಂಥ ಚರ್ಚೆ. ಹಲವರಿಗೆ ಕಾಡ್ತಿದೆ. ಇಷ್ಟೆಲ್ಲ ಆದ ನಂತರ ಮೈತ್ರಿ ಅಗತ್ಯ ಇದೆಯಾ ಅಂತ. ಬಿಜೆಪಿ ನಾಯಕರಿಗೆ ಪ್ರಚಾರ ಕಣದಲ್ಲಿ ಕಾರ್ಯಕರ್ತರಿಗೆ ಮುಖ ತೋರಿಸಲಾಗದ ಸನ್ನಿವೇಶ ಇದೆ. ಅದು ಯಾರು ಗೊತ್ತಾ? ಉತ್ತರ ಕರ್ನಾಟಕದಲ್ಲಿ ಈ ಸರ್ತಿ ಪ್ರಚಾರಕ್ಕೆ ಹೋಗಿದ್ರಲ್ಲ ಬಿಜೆಪಿ ನಾಯಕರು, ಅವ್ರಿಗೆ ಅರಿವಾಗಿದೆ ಅದು. ಹಾಗಾಗಿನೇ ದೇವೇಗೌಡರನ್ನ ಈ ಸರ್ತಿ ಪಾಪ ಅವ್ರ ಕಷ್ಟದಲ್ಲಿ ಅವರಿದ್ದಾರೆ ಅಂತ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಪ್ರಚಾರಕ್ಕೆ ಬಳಸ್ಕೊಂಡಿಲ್ಲ. ಕುಮಾರಸ್ವಾಮಿ ಮೊದಲೇ ಒಪ್ಕೊಂಡಂಗೆ ಒಂದು 2 ಕ್ಷೇತ್ರಗಳಿಗೆ ಹೋಗಿ ಬಂದರು ಅಷ್ಟೇ. ಒಂಥರ ಮುಖ ತೋರ್ಸೋಕ್ಕಾಗ್ತಿಲ್ಲ. ಇಲ್ಲಿ ಮತದಾನ ಆಗೋದಕ್ಕೂ ಮೊದಲೇ ಇದು ದೊಡ್ಡ ಸುದ್ದಿ ಆಗಿದ್ದರೆ ಇನ್ನೂ ಕಷ್ಟ ಆಗಿರೋದು. ಸೊ ಹಾಗಾಗಿ ಜೆಡಿಎಸ್ ಜೊತೆ ಮೈತ್ರಿ ಬೇಡ ಅಂತ ವರಿಷ್ಠರಿಗೆ ಒತ್ತಡ ಹಾಕೋದಕ್ಕೆ ಬಿಜೆಪಿಗರು ಚಿಂತನೆ ನಡೆಸ್ತಾ ಇದ್ದಾರೆ. ತಿಂಗಳಲ್ಲಿ ನಡೆಯಲಿರುವ 6 ಪರಿಷತ್ ಚುನಾವಣೆಗೆ ದೋಸ್ತಿ ಬೇಡ ಅಂತ ಕೆಲವರು ಚರ್ಚೆ ಮಾಡಿದ್ದಾರೆ. ಪೆನ್ಡ್ರೈವ್ ಕೇಸ್ನಿಂದ ಮೈತ್ರಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದುಬಿಡ್ತಾ? ಲೋಕಸಮರ ನಂತರ ಮೈತ್ರಿ ಕ್ಲೋಸ್ ಅನ್ನೋ ಕಾಂಗ್ರೆಸ್ನವರ ಭವಿಷ್ಯ ನಿಜವಾಗುತ್ತಾ ಅಂತ ಈಗ ಅನ್ನಿಸ್ತಾ ಇದೆ. ಅಮಿತ್ ಶಾ ಅವರು, ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಅದೇನ್ ಮಾತಾಡಿದ್ದಾರೆ ಅಂತ ಇನ್ನೂ ನಮ್ಮ ಗಮನಕ್ಕೆ ಬಂದಿಲ್ಲ. ದೆಹಲಿಯಲ್ಲಾಗಿರೋದು, ರಾಜ್ಯದಲ್ಲಾಗಿಲ್ಲ. ಲೋಕಸಭಾ ಚುನಾವಣೆಗೆ ಆಗಿರೋದು. ಅದರಿಂದ ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ರೇವಣ್ಣ ಅವರ ಬಂಧನ ಮಾಡಿರೋದು ಸರಿಯಾಗಿದೆ. 100% ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ, ಕಠಿಣ ಕ್ರಮ ತೆಗೆದುಕೊಳ್ತೀರಿ. ಗೆದ್ದ ಮೇಲೆ ನಮ್ಮ ಪಾರ್ಟಿ NDA ಇರ್ತೈತಲ್ಲ, NDA ಇಂದಾನೆ ನಾವು ಕ್ರಮ ತೆಗೆದುಕೊಳ್ತೀವಿ. ತನಿಖೆಗೆ ಅವರು ಬಂಧಿಸಿದ್ದಾರೆ. ತನಿಖೆ ಸೂಕ್ತವಾಗಲಿ ಅಲ್ಲ, ಪ್ರಜ್ವಲ್ ರೇವಣ್ಣ ಅಂತೂ ಅರೆಸ್ಟ್ ಆಗಲೇಬೇಕು. ವಿಡಿಯೋ ರಿಲೀಸ್ ಪ್ರಶ್ನೆ ಇಲ್ಲಿದೆ. ನಾವು ಸಾರ್ವಜನಿಕ ಬದುಕಿನಾಗ ನಾವು ಹೆಂಗೆ ವರ್ತಿಸ್ತೀವಿ ಅನ್ನೋ ಪ್ರಶ್ನೆ ಇದೆ. ವಿಡಿಯೋ ರಿಲೀಸ್ ಯಾರಾದರೂ ಮಾಡ್ಬೋದು. ಕಾನೂನು ತಮ್ಮ ಕ್ರಮ ಕೈಗೊಳ್ತಾ ಇದೆ. ದುರ್ದೈವ, ಯಾಕಂದ್ರೆ ರೇವಣ್ಣ ಸಾಕಷ್ಟು ಅವ್ರಿಗೆ ವಯಸ್ಸಾಗಿದೆ. ಈಗ ಇಂಥ ಸಂದರ್ಭದಲ್ಲಿ ಈ ರೀತಿ ಆಗಿರೋ ದುರ್ದೈವ ಆದರೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದಾವೆ. ಹೀಗಾಗಿ ಒಂದು ಸರ್ತಿ ತನಿಖೆಯನ್ನು ಮಾಡೋದು ಒಳ್ಳೆಯದು. ಆದರೆ ಎಷ್ಟರ ಮಟ್ಟಿಗೆ ಅವ್ರನ್ನ ಬಂಧಿಸೋದು ಇತ್ಯಾದಿ ಸರಿ ಇತ್ಯಾದಿ ನ್ಯಾಯಾಲಯಗಳೇ ತೀರ್ಮಾನ ಮಾಡ್ತಾವೆ. ಎಲ್ಲವನ್ನ ಮೋದಿ ಮಾಡಬೇಕು, ಎಲ್ಲವನ್ನ ಬಿಜೆಪಿ ಮಾಡಬೇಕು ಅಂದ್ರೆ ಕುರ್ಚಿಯಿಂದ ಕೆಳಗೆ ಇಳಿಯಿರಿ, ಮುಖ್ಯಮಂತ್ರಿ ಪಟ್ಟ ಬಿಡಿ, ಪರಮೇಶ್ವರ್ ಅವ್ರ ರಾಜೀನಾಮೆ ಕೊಡಿ, ಸಿದ್ದರಾಮಯ್ಯ ಅವ್ರ ರಾಜೀನಾಮೆ ಕೊಡಿ, DK ಅವ್ರ ರಾಜೀನಾಮೆ ಕೊಡಿ. ಮುಂದೆ ಏನ್ ಮಾಡಬೇಕು, ಸರ್ಕಾರ ಹೇಗೆ ನಡೆಸಬೇಕು, ನಮ್ಮ ಬಿಜೆಪಿ ಕೈಯಿಂದಲೇ ಮಾಡಿಸ್ಬೇಕಂದ್ರೆ ನಾವೇ ಮಾಡ್ತೀವಿ. ಓಕೆ, ಇದು ಕೆಲವರ ಅಭಿಪ್ರಾಯಗಳು. ಅದರಲ್ಲೂ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿ ಇರ್ತಕ್ಕಂಥ ಅಶೋಕ್ ಅವರು, ವಿಪಕ್ಷ ನಾಯಕ, ಅಧಿಕೃತ ವಿರೋಧ ಪಕ್ಷದ ನಾಯಕರು, ಅವರು ನಾವು ಕಠಿಣ ಕ್ರಮ ತಗೋತೀವಿ ಅಂದರೆ ಈಗಾಗಲೇ JDSನಿಂದ ಪ್ರಜ್ವಲ್ನ ಅಮಾನತು ಮಾಡಲಾಗಿದೆ. JDS ಇಂದ ಅಮಾನತು ಮಾಡಿದ್ರು ಅಂದರೆ ಮೈತ್ರಿಯಿಂದ ಅಮಾನತು ಆದಂಗೆನೆ. ಬಟ್ ಅವರು ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ದರೆ ಅವರ ಸಂಸದ ಸ್ಥಾನವನ್ನು ನೀವು ಕಿತ್ಕೊಳ್ಳೋಕ್ಕಾಗಲ್ಲ, ಅದನ್ನು ನೀವು ಅಮಾನತು ಮಾಡೋಕ್ಕಾಗಲ್ಲ. ಅದಕ್ಕೆ ತೀರ್ಮಾನವನ್ನು ಲೋಕಸಭಾ ಸ್ಪೀಕರೇ ತಗೋಬೇಕಾಗತ್ತೆ. ಹಾಗಾಗಿ ಮೈತ್ರಿ ವಿಚಾರವಾಗಿ ನಿಮ್ಮ ನಿಲುವು ಏನು ಅಂತಕ್ಕಂಥದ್ದನ್ನು ಹೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈ ಮೈತ್ರಿ ಆದಾಗಲೇ ರಾಜ್ಯದ ಅನೇಕ ಬಿಜೆಪಿ ನಾಯಕರಿಗೆ ಈ ಮೈತ್ರಿ ಇಷ್ಟ ಇರಲಿಲ್ಲ. ಆದರೆ ಇದು ರಾಷ್ಟ್ರ ಮಟ್ಟದಲ್ಲಿ ಆದ ಮೈತ್ರಿ ಅಂತ ಸುಮ್ಮನಿದ್ರು. ಈಗ ಇದೊಂದು ಕಾರಣ ಸಿಕ್ಕಿದೆ, ಮತ್ತೆ ಶುರು ಮಾಡ್ತಾರೆ ಮೈತ್ರಿ ಬೇಡ ಬೇಡ ಅಂತ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಮೈತ್ರಿ, ಮೋದಿ ಮತ್ತು ದೇವೇಗೌಡರ ನಡುವೆ ಆಗಿರ್ತಕ್ಕಂಥ ಮೈತ್ರಿ, ಈ ಮೈತ್ರಿಗೆ ತಿಲಾಂಜಲಿ ಇಡೋ ಸಾಧ್ಯತೆ ಇದೆಯಾ? ಈ ವಿಚಾರವಾಗಿ ಏನು ಡೆವಲಪ್ಮೆಂಟ್ ಆಗಿದೆ? ಅರವಿಂದ್, ಮೈತ್ರಿ ಬೇಡ ಅಂತ ಯಾರೆಲ್ಲ ಬಿಜೆಪಿ ನಿಷ್ಠ ನಾಯಕರು ಆರಂಭದಲ್ಲಿ ತಗಾದೆ ತೆಗೆದರು, ಅಪಸ್ವರ ಮಾಡಿದ್ರು, ಅವ್ರಿಗೆ ಈಗ ಒಂದು ರೀತಿಯಲ್ಲಿ ಅವರ ದನಿಗೆ ಒಂದು ರೀತಿಯಲ್ಲಿ ಬಲ ಬಂದಿದೆ ಅಂತಂದು ಕೂಡ ಹೇಳ್ಬೋದು. ಪ್ರಜ್ವಲ್ ಪ್ರಕರಣ ಅಷ್ಟರ ಮಟ್ಟಿಗೆ ದೋಸ್ತಿ ನಾಯಕರ ಮೇಲೆ, ಮುಖ್ಯವಾಗಿ ಬಿಜೆಪಿಗೆ ಅಷ್ಟೊಂದು ಇರಿಸು ಮುರುಸು, ಮುಖಭಂಗ, ಒಂದು ರೀತಿಯಲ್ಲಿ ಮುಜುಗರಕ್ಕೆ ಈಡು ಮಾಡಿದೆ. ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಮೈತ್ರಿ ಆಗಿದ್ರು ಕೂಡ ಈಗ ರಾಜ್ಯ ಬಿಜೆಪಿ ನಾಯಕರು ಒಂದು ರೀತಿಯಲ್ಲಿ ಮುಖಭಂಗದ ವಾತಾವರಣವನ್ನು ಕೂಡ ಎಲ್ಲ ಕಡೆ ಎದುರಿಸ್ತಾ ಇದ್ದಾರೆ. ಆ ಮೊದಲ ಹಂತದ ಚುನಾವಣೆಯಲ್ಲಿ ಅವರ ನಡುವಿನ ಏನು ಒಗ್ಗಟ್ಟಿತ್ತು, ಸೌಹಾರ್ದತೆ ಇತ್ತು, ಕಾಂಗ್ರೆಸ್ ವಿರುದ್ಧ ಅಬ್ಬರದಿಂದ ಭಾಷಣ ಮಾಡ್ತಿದ್ರು, ಆ ಹಳೆಯ ವೈಭವವೆಲ್ಲ ಈಗ ಕಳೆದು ಹೋಗ್ತಾ ಇದೆ. ದೋಸ್ತಿ ನಾಯಕರು ಒಂದು ರೀತಿಯಲ್ಲಿ ಕಳೆಗುಂದುತ್ತಾ ಇದ್ದಾರೆ. ಇದು ಬಿಜೆಪಿಯಲ್ಲೂ ಕೂಡ ಸಹಜವಾಗಿ ದೊಡ್ಡ ಮಟ್ಟದಲ್ಲೇ ಇಂಪ್ಯಾಕ್ಟ್ ಆಗಿರುವಂಥದ್ದು. ಈಗ ರಾಜ್ಯ ಬಿಜೆಪಿ ನಾಯಕರಲ್ಲೇ
ಒಂದು ರೀತಿಯಲ್ಲಿ ಗಂಭೀರವಾದಂಥ ಚರ್ಚೆ ನಡೀತಾ ಇದೆ. ಮೈತ್ರಿ ಇನ್ನೂ ಬೇಕಾ, ಇಷ್ಟೆಲ್ಲ ಆದಮೇಲೆ ಅನಿವಾರ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆಗಳನ್ನು ರಾಜ್ಯ ಬಿಜೆಪಿ ನಾಯಕರೇ ಕೇಳ್ಕೊಳ್ತಾ ಇದ್ದಾರೆ. ಜೊತೆಗೆ 3 ಪದವೀಧರ 3 ಶಿಕ್ಷಕರ ಕ್ಷೇತ್ರಕ್ಕೂ ಕೂಡ ಚುನಾವಣೆ ಸದ್ಯದಲ್ಲಿ ಈಗಾಗಲೇ ನಿಗದಿಯಾಗಿದೆ. ಚುನಾವಣೆ ಈ ತಿಂಗಳಲ್ಲೇ ನಡೆಯುತ್ತೆ. ಆ ಹಂತದಲ್ಲಿ ಮೈತ್ರಿ ಬೇಕಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದೆ, ರಾಜ್ಯ ಬಿಜೆಪಿ ನಾಯಕರು, ರಾಜ್ಯ ಬಿಜೆಪಿ ಕಾರ್ಯಕರ್ತರು ಒಂದು ರೀತಿಯಲ್ಲಿ ಮುಖಭಂಗಕ್ಕೊಳಗಾಗ್ತಿದ್ದಾರೆ. ಮೈತ್ರಿ ಮುಂದುವರಿಸಬೇಕಾ ಬೇಡವಾ, ಈ ನಿಟ್ಟಿನಲ್ಲಿ ಒಂದು ಸಂದೇಶ ಕೊಡಿ, ಒಂದು ತೀರ್ಮಾನ ಮಾಡಿ ಅನ್ನುವಂತಹ ಒತ್ತಾಯವನ್ನು ರಾಜ್ಯ ಬಿಜೆಪಿ ನಾಯಕರು ಕೂಡ ಕಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಹೈಕಮಾಂಡ್ ಅಂದ್ರೆ ಬಿಜೆಪಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಕಾಂಗ್ರೆಸ್ ಇದನ್ನ ದೊಡ್ಡ ಮಟ್ಟದಲ್ಲಿ 2ನೇ ಹಂತದ ಚುನಾವಣೆ ಪ್ರಚಾರದಲ್ಲಿ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದೆ. ಮುಖ್ಯವಾಗಿ ಎಚ್ ಡಿ ರೇವಣ್ಣ ಅವರು ಬಂಧನ ಆಗಿದೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಲುಕ್ಔಟ್ ನೋಟಿಸು, ಬ್ಲೂ ಕಾರ್ನರ್ ನೋಟಿಸ್ ಎಲ್ಲ ಹೋಗಿದೆ. ಇಷ್ಟೆಲ್ಲ ಆದ ನಂತರ ಏನ್ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಬಿಜೆಪಿ ನಿಷ್ಠ ನಾಯಕರುಗಳು ಈಗ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಗಂಭೀರವಾಗಿದ್ದಾರೆ, ಹೈಕಮಾಂಡ್ ಮೇಲೆ ಒತ್ತಡವನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಜೊತೆಗೆ ಯಡಿಯೂರಪ್ಪ ಜೊತೆಗೂ ಕೂಡ ಇನ್ನೇನು ಈಗ ಬಹಿರಂಗ ಪ್ರಚಾರ ಆಗಿದೆ, ಮತದಾನ ನಾಳೆ ಇದೆ, ನಾಳೆ ನಂತರ ಕಳ್ಕೊಂಡು ಯಡಿಯೂರಪ್ಪ ಜೊತೆನೂ ಕೂಡ ಒಂದು ಗುಪ್ತ ಮೀಟಿಂಗ್ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಿಜೆಪಿ ನಿಷ್ಠ ನಾಯಕರು ಬಂದಿದ್ದಾರೆ. ಯಡಿಯೂರಪ್ಪ ಮೂಲಕನೇ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಸೊ ಬಿಜೆಪಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕು. ಜೊತೆಗೆ ಪ್ರಜ್ವಲ್ ಗೆದ್ರೆ ಖಂಡಿತವಾಗಿಯೂ ಕೂಡ NDA ಅವ್ರನ್ನ ದೂರ ಮಾಡುತ್ತಾ, ಅಮಾನತು ಮಾಡುತ್ತಾ ಸ್ಪೀಕರ್ ಅವ್ರ ಮೂಲಕ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಬಿಜೆಪಿ ಮೇಲೆ ಬಹಳ ದೊಡ್ಡ ಮಟ್ಟದ ಗಂಭೀರವಾದಂತಹ ಪರಿಣಾಮ ಬೀರಿರೋದಂತೂ ಸುಳ್ಳಲ್ಲ. ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ನೀವು ಮೈತ್ರಿಯನ್ನ ಇವಾಗ ಕಡ್ಕೊಂಡ್ಬಿಟ್ರೆ ಬಿಜೆಪಿ ಮೇಲೆ ಕಾಂಗ್ರೆಸ್ ಮಾಡ್ತಿರೋ ಆರೋಪಗಳನ್ನೆಲ್ಲ ನಿಲ್ಲಿಸ್ಬಿಡ್ತಾರ? ನಿಲ್ಸಲ್ಲ. ದೇವೇಗೌಡರು ರೇವಣ್ಣ ಅವ್ರ ಕೈನ ಮೋದಿ ಅವ್ರು ಹಿಡ್ಕೊಂಡಿದ್ರು, ಪ್ರಜ್ವಲ್ ರೇವಣ್ಣ ಕೈನ ಮೋದಿ ಅವ್ರು ಹಿಡ್ಕೊಂಡು ಪ್ರಚಾರ ಮಾಡಿದ್ರು ಅನ್ನೋದನ್ನು ನಿಲ್ಲಿಸ್ತಾರ? ಖಂಡಿತ ಇಲ್ಲ. ಹಾಗಾಗಿ ಇದು ಸ್ವಲ್ಪ ಎಲೆಕ್ಷನ್ ಎಲ್ಲ ಮುಗಿಲಿ, ಆ ಬಿಸಿ ಎಲ್ಲ ಮುಗಿದ ಮೇಲೆ ಯೋಚನೆ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ತತ್ಕ್ಷಣಕ್ಕೆ ಏನೂ ಕ್ರಮ ತಗೊಳ್ಳುವಂತಹ ಸಾಧ್ಯತೆಗಳು ತುಂಬ ಕಡಿಮೆ. ನೋಡೋಣ ಏನಾಗುತ್ತೆ ಅಂತ.